ಬೇರೆ, ನಮ್ಮ ಧರ್ಮ ಬೇರೆ, ನಿಮ್ಮ ಧರ್ಮ ಬೇರೆ ಅಲ್ವಾ? ನಮ್ಮ ಜಾತಿ ಬೇರೆ, ನಿಮ್ಮ ಜಾತಿ ಬೇರೆ, ಅವ್ರು ದೊಡ್ಡವ್ರು, ಇವ್ರು ಸಣ್ಣ, ಇದೆಲ್ಲ ಗುದ್ದಾಟ ಶುರುವಾಯ್ತು. ಯಾಕೆ ಆತ ಮರೆಯಾಗಿಬಿಟ್ಟ ಆತನನ್ನ. ಈಗ ನಮ್ಮ ಕೆಲಸ ಏನಂದ್ರೆ, ಬಸವಣ್ಣವ್ರು ಏನ್ ಮಾಡಿದ್ರಂದ್ರೆ, ಮರೆಯಾಗಿ ಕುಳಿತ ಆತನನ್ನ ಮತ್ತೆ ಕಾಣುವಂತೆ ಮಾಡಲು ಮಾಡಿದ ಪ್ರಯತ್ನನೇ ಇಷ್ಟಲಿಂಗ. ಗೊತ್ತಾಯ್ತು? ಮರೆಯಾಗ್ಬಿಟ್ಟ. ಈಗ ನೀನು ಮರೆಯಾಗಿ ಕುತ್ಕೋಬೇಡ, ಬಾ, ನೀನು ನನ್ನ ಅಂಗಕ್ಕೆ ಬಾ ಅಂತ ಕರೀತಾರೆ ಶರಣರು. ನೀನು ಮರೆಯಾಗಿ ಕುಂತಿ ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಹೆಂಗ್ ನೋಡಲ್ಲ ಸಂಚವ ನೀ ಬಲ್ಲೆ, ನಿನ್ನ ಪ್ರಾಣದ ಸಂಚವ ನಾ ಬಲ್ಲೆ. ಜಡದಾಶಮ ಹೇಳ್ತಾರೆ, ಎನ್ ನೋಡಲಲ್ಲ ನಿನ್ ನೋಡಲು, ನಿನ್ನ ಪ್ರಾಣ ಬೆನ್ನಲ್ಲಿ ಅಡಗಿದ ಭೇದವ ನೀ ಬಲ್ಲೆ ನಾ ಬೇಕನ್ನೇ ರಾಮನಾಥ. ಮತ್ತೀಗ ದೇವರನ್ನು ಹುಡುಕ್ಬೇಕು ಮೊದಲದ್ದು ನಮ್ಮೊಳಗಂತ ಗೊತ್ತಾಯ್ತಲ್ಲ. ಈಗ ಗೊತ್ತಾಯ್ತಲ್ಲ, ನಿಮ್ಮ ಮಕ್ಕಳು ಒಳ್ಳೇದಾಗಬೇಕಾದ್ರೆ ನಾವೇನು ಕರೆದು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಆರೋಗ್ಯವಂತರಾಗಿರ್ಬೇಕು, ಒಳ್ಳೆ ಕೆಲಸ ಹಿಡಿಬೇಕು, ಒಳ್ಳೆ ಹೆಸರು ತಗೋಬೇಕು, ಇದೆಲ್ಲ ಆಲೋಚನೆ ಮಾಡ್ತೀವಲ್ಲ. ಆ ರೀತಿ ಆಲೋಚನೆ ಮಾಡ್ತೀವಿ. ಆದ್ರೆ ಆ ಆಲೋಚನೆಗಳು ನಿಜವಾಗುವಂತೆ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು? ಯಾರು ನಿಮ್ಮ ತಾಯಂದರು ಯಾರು ಇದನ್ನ ಈ ರೀತಿ ಬಯಸಂಗಿಲ್ಲ? ಮಕ್ಕಳು ದೊಡ್ಡವರಾಗಬೇಕಂತ ಎಲ್ಲಾರು ಬಯಸ್ತಾರಲ್ಲ. ಹಾಗಾದ್ರೆ ಪ್ರಯತ್ನ ಏನ್ ಮಾಡಿದ್ವಿ? ಭಾಳಾದ್ರೆ ಏನ್ ಮಾಡ್ತೀವಿ, ಇಲ್ರಿ ನಮ್ಮ ಹುಡುಗ ಚೆನ್ನಾಗಿರ್ಬೇಕು, ಓದಿಸ್ತೀವಿ ನಾವು. ಎಂಥ ಸ್ಕೂಲ್ ಆಗಲಿ, 1 ಲಕ್ಷ 2 ಲಕ್ಷ ಡೊನೇಷನ್ ಕೊಟ್ಟು LKGಗೆ ಕೊಟ್ಟು ಸ್ಕೂಲಿಗೆ ಹಾಕ್ತೀವಿ, ಓದಿಸ್ತೀವಿ. ನಂತರದಲ್ಲಿ ಬಡವರಾದ್ರೂ ಸಹಿತ ಎಷ್ಟೋ